ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಲೆಜೆಂಡ್ಗಳಾದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಗೆ ಬಿಸಿಸಿಐ ಅವಮಾನ ಮಾಡಿದೆಯಾ? ಇಂಥ ಒಂದು ಪ್ರಶ್ನೆ ಮೂಡ್ತಾ ಇರೋದು ಈಗ ಬಿಸಿಸಿಐ ತೆಗೆದುಕೊಂಡಿರುವಂಥ ನಿರ್ಧಾರದಿಂದಾಗಿ. ಬಿಸಿಸಿಐ ಪ್ರತಿ ವರ್ಷ ಆನ್ಯುವಲ್ ಕಾಂಟ್ರಾಕ್ಟ್ ಅನ್ನ ರಿನ್ಯೂವಲ್ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲೊಂದು 4 ವಿಭಾಗ ಇತ್ತು. ಒಂದು A+, ನೆಕ್ಸ್ಟ್ A, B, C ಕೆಟಗರಿ ಅಂತ. ಆದ್ರೆ ಈಗ A+ ಅಲ್ಲಿದ್ದಂಥ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಯನ್ನ ಡೈರೆಕ್ಟ್ ಆಗಿ ಬಿಗೆ ಇವರು ಡಿಮೋಟ್ ಮಾಡಿದ್ದಾರೆ, ಅಂದ್ರೆ ಹಿಂಬಡ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮಾಡಿದಂತ ಸಾಧನೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ODI, T20, ಟೆಸ್ಟ್ ಎಲ್ಲಾ ಸಾಧನೆಗಳನ್ನ ಮಾಡಿದಂತ ಇಬ್ರು ಲೆಜೆಂಡ್ಗಳು. ಆದ್ರೆ ಇವ್ರನ್ನ A+ ಇಂದ ಬಿಗೆ ಯಾಕೆ ಮೂವ್ ಮಾಡಬೇಕು? ಅಂತದ್ದೇನ್ ಮಾಡಿದಾರೆ ಅವರು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾದ್ರೆ ಈಗ ಹೊಸ ಈ ಆನ್ಯುವಲ್ ಕಾಂಟ್ರಾಕ್ಟ್ ಅಲ್ಲಿ ಹೇಗಿದೆ, ಯಾವ ಕೆಟಗರಿಯಲ್ಲಿ ಯಾವ ಪ್ಲೇಯರ್ಸ್ ಇದ್ದಾರೆ, ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ನಿಮ್ಗೆ ನೀಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಚೇಂಜಸ್ ಅನ್ನ ಬಿಸಿಸಿಐ ಮಾಡಿದೆ. ಮುಂಚೆ 4 ಕೆಟಗರಿ ಇತ್ತು, A+, A, B, C ಅಂತ. ಅದರಲ್ಲಿ ಈಗ A+ ಅನ್ನ ತೆಗೆದು ಹಾಕಿದ್ದಾರೆ. ಈಗಿರೋದು ಕೇವಲ 3 ಕೆಟಗರಿ, ಒಂದು A, ಒಂದು B, ಒಂದು C. ಹಾಗಾದ್ರೆ ಎ ಅಲ್ಲಿ ಯಾರಿದ್ದಾರೆ ಬನ್ನಿ ಆ ಲಿಸ್ಟ್ ಅನ್ನು ನೋಡೋಣ. ಗ್ರೇಡ್ ಎ ಅಲ್ಲಿ ಇರೋದು 3 ಪ್ಲೇಯರ್ಸ್ಗಳು. ಒಂದು ಶುಭ್ಮಾನ್ ಗಿಲ್, ಜಸ್ಪ್ರೀತ್ ಬೂಮ್ರಾ ಹಾಗೆ ರವೀಂದ್ರ ಜಡೇಜಾ. ಈ 3 ಜನ ಕೂಡ ಎ ಗ್ರೇಡ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇಬ್ರು ಕೂಡ ಬಿ ಕೆಟಗರಿಗೆ ಬಂದಿದ್ದಾರೆ. ಬಿ ಕೆಟಗರಿಯಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ T20 ಕ್ಯಾಪ್ಟನ್, ವಾಷಿಂಗ್ಟನ್ ಸುಂದರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ ಹಾಗೆ ಮೊಹಮ್ಮದ್ ಶಮಿ ಇದ್ದಾರೆ. KL ರಾಹುಲ್ ಜೊತೆಗೆ ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್. ಇನ್ನು ಗ್ರೇಡ್ ಸಿ, ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ರಿಂಕು ಸಿಂಗ್, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಧ್ರುವ್ ಜುರೇಲ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ನಿತೀಶ್ ಕುಮಾರ್ ರೆಡ್ಡಿ ಹಾಗೆ ಅಭಿಷೇಕ್ ಶರ್ಮಾ, ಸಾಯಿ ಸುದರ್ಶನ್, ರವಿ ಬಿಷ್ಣೋಯ್, ಋತುರಾಜ್ ಗಾಯಕ್ವಾಡ್. ಇವರೆಲ್ಲರೂ ಕೂಡ ಸಿ ಕೆಟಗರಿ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನ ನೀವು ವಾಷಿಂಗ್ಟನ್ ಸುಂದರ್ ಅಥವಾ ಯಶಸ್ವಿ ಜೈಸ್ವಾಲ್ ಅಂತ ಪ್ಲೇಯರ್ನ ಕೆಟಗರಿಲಿ ಹಾಕಿದ್ದೀರಾ. ಹಾಗಾದ್ರೆ ಇಂಥ ಲೆಜೆಂಡ್ಗಳಿಗೆ ಬಿಸಿಸಿಐ ಕೊಡ್ತಿರುವಂಥ ರೆಸ್ಪೆಕ್ಟ್ ಇದೆನಾ? ಆದ್ರೆ ಒಂದು ಕೆಟಗರಿ ವಾದ ಮಾಡ್ಬೋದು, ಅವ್ರೇನು 3 ಫಾರ್ಮ್ಯಾಟ್ ಆಡ್ತಿದಾರ, ಒಂದೇ ಒಂದು ಫಾರ್ಮ್ಯಾಟ್ ಆಡ್ತಿರೋದು ODI, ಅದು ಕೂಡ 2027ಕ್ಕೆ ಎಂಡ್ ಆಗ್ಬೋದು, ಅದಕ್ಕೋಸ್ಕರ ಅಂತ. ಬಟ್ ಒಬ್ಬರಿಗೆ ಕೊಡುವಂಥ ಗ್ರೇಡ್ ಇದೆಯಲ್ಲ, ಅವರ ಆ ಟೋಟಲ್ ಜರ್ನಿಗೆ ಕೊಡುವಂಥ ರೆಸ್ಪೆಕ್ಟ್ ಅಂತ ನಾವು ಭಾವಿಸ್ತೀವಿ. ಇನ್ನು ಪೇಮೆಂಟ್ ವಿಚಾರಕ್ಕೆ ಬರೋಣ. ಇಷ್ಟು 3 ಗ್ರೇಡ್ಗೆ ಎಷ್ಟು ಪೇಮೆಂಟ್ ಸಿಗುತ್ತೆ? ವರ್ಷಕ್ಕೆ A+ ಇದ್ರೆ ಹಿಂದಿನದ್ದಾದ್ರೆ 7 ಕೋಟಿ ಸಿಗ್ತಾ ಇತ್ತು ಬಿಸಿಸಿಐ ಕಡೆಯಿಂದ. ಆದ್ರೆ ಈಗ A+ ಇಲ್ಲ, ಇರೋದು 3 ಕೆಟಗರಿ. ಗ್ರೂಪ್ ಎ ಅಲ್ಲಿ ಬರುವಂತ, ಗ್ರೇಡ್ ಎ ಅಲ್ಲಿ ಬರುವಂತಹ ಪ್ಲೇಯರ್ಗಳಿಗೆ 5 ಕೋಟಿ ಸಿಗುತ್ತೆ ಪ್ರತಿ ವರ್ಷಕ್ಕೆ. ಹಾಗೆ ಗ್ರೇಡ್ ಬಿ ಅಲ್ಲಿ ಬರುವಂತಹ ಆಟಗಾರರಿಗೆ 3 ಕೋಟಿ ಸಿಗುತ್ತೆ. ಇನ್ನು ಗ್ರೇಡ್ ಸಿ ಅಲ್ಲಿ ಬರುವಂತಹ ಪ್ಲೇಯರ್ಗಳಿಗೆ 1 ಕೋಟಿ ಪ್ರತಿ ವರ್ಷಕ್ಕೆ ಸಿಗುತ್ತೆ. ಇದು ಸದ್ಯಕ್ಕಿರುವಂತಹ ಲೆಕ್ಕಾಚಾರ. ಅಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಈ ಕೆಟಗರಿಯಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯನ್ನ ಡಿಮೋಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಬರುವಂತಹ ಪ್ರಶ್ನೆ. ಸೊ ನೀವು ಹೇಳಿ, ಇದು ರೈಟ್ ಡಿಸಿಷನ್ ಇಲ್ಲ ಒಂದು ಫಾರ್ಮ್ಯಾಟ್ ಆಡ್ತಾರೆ, ಅವ್ರಿಗೆ ಯಾಕೆ ಹೆಚ್ಚಿನ ಪೇಮೆಂಟ್? ಇಲ್ಲಿ ಪೇಮೆಂಟ್ ವಿಷಯ ಬರಲ್ಲ, ಗ್ರೇಡ್ ವಿಚಾರ ಬರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು? ಸರಿನಾ ಇದು ಬಿಸಿಸಿಐ ಮಾಡಿರುವಂಥ ನಿರ್ಧಾರ? ಇದ್ರ ಹಿಂದೆ ಗೌತಮ್ ಗಂಭೀರ್, ಅಜಿತ್ ಅಗರ್ಕರ್ ಅಂತ ಮಾಸ್ಟರ್ ಮೈಂಡ್ ಇದೆಯಾ ಅಥವಾ ಬಿಸಿಸಿಐ ನಿರ್ಧಾರನ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.